ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೇಗಿರುತ್ತೆ ನಮ್ಮ ಮಾರ್ನಿಂಗ್ ರೂಟೀನ್ ಅಂತ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಟೀ ಮಾಡ್ಕೊಂಡು ಕುಡ್ದು ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಫುಲ್ ವ್ಲಾಗ್ ಮಾಡಿದ್ದೀನಿ. ಸೊ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅಜ್ಜಿ ಊರಿಗೆ ಹೋದ್ವಿ. ಅಲ್ಲಿ ಜಾತ್ರೆ ಇತ್ತು. ಸೊ ಹಾಗಾಗಿ ತುಂಬ ವರ್ಷ ಆಗಿತ್ತು ನಾನು ಜಾತ್ರೆಗೆ ಹೋಗಿ. ಸೊ ಹೋಗೋಣ ಅಂತೇಳ್ಬಿಟ್ಟು ಅಪ್ಪ ಅಮ್ಮ ನಾನು ಎಲ್ಲ ಹೋಗ್ತಾ ಇದ್ದೀವಿ ಇವತ್ತು. ಸೊ ಅದು ಕೂಡ ಅಲ್ಲಿ ಸ್ವಲ್ಪ ಗ್ಲಿಮ್ಸ್ ತೊಗೊಂಡಿದ್ದೀನಿ. ನಾನು ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಪೂಜೆ ಎಲ್ಲ ನಮ್ಮ ಮನೆಯಿಂದನೇ ಅಲ್ಲಿ ಮಾಡೋದು. ಕೆಂಡ ಮಾಡ್ತಾರೆ, ಕೆಂಡ ತುಳಿಯೋದು ಅದೆಲ್ಲ ಮಾಡ್ತಾರೆ. ಸೊ ಅಲ್ಲಿ ಪೂಜೆನ ನಮ್ಮ ಮನೆಯಿಂದನೇ ಮಾಡೋದು. ಸೊ ಅದೆಲ್ಲನೂ ಸ್ವಲ್ಪ ಗ್ಲಿಮ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ನೀವು ನೋಡ್ಬೋದು. ಸೊ ಫಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡದೆ ಫುಲ್ ವೀಡಿಯೋ ನೋಡಿ. ಸೊ ಆದಷ್ಟು ರಾ ಆಗಿಡೋದಕ್ಕೆ ವೀಡಿಯೋನ ಟ್ರೈ ಮಾಡಿದ್ದೀನಿ. ಸೊ ಮುಂದೆ ನೋಡ್ಬೋದು ನೀವು. ಸೊ ಗೈಸ್, ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಪಲಾವ್ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಇವಾಗ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಎಲ್ಲ ಫುಲ್ ರೆಡಿ ಮಾಡಿಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ. ಸೊ ಬೆಳಗಿನ ರೂಟೀನ್ ಇಷ್ಟೇ ಆಗಿರುತ್ತೆ ನಮ್ಮದು. ಟೀ ಮಾಡ್ಕೊಂಡು ಕುಡ್ದೆ ಫಸ್ಟು. ಟೀ ಮಾಡ್ಕೊಂಡು ಕುಡಿದ್ಮೇಲೆ ಇವಾಗ ಪಲಾವ್ ಮಾಡೋಣ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಇವತ್ತಿನ ಡೇ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಡೈಲಿ ವ್ಲಾಗ್ ಮಾಡೋಣ ಅಂತೇಳಿ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಹೇಗೆ ಹೋಗುತ್ತೆ ವ್ಲಾಗ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ಪಲಾವ್ ರೆಡಿ ಮಾಡಿಬಿಟ್ಟು ಮಧ್ಯಾಹ್ನ ಅಡುಗೆಗೂ ಕೂಡ ಅನ್ನ ಸಾಂಬಾರೆಲ್ಲ ರೆಡಿ ಮಾಡಬೇಕು. ಒಟ್ಟಿಗೆ ಇವಾಗ ರೆಡಿ ಮಾಡ್ತೀನಿ ನಾನು. ಸೊ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವ್ಲಾಗ್ನ. ಹಾಗೆ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಇವಾಗ ಅಲ್ಲಿ ಪಲಾವ್ ರೆಡಿ ಆಗ್ತಿದೆ, ತಿಂಡಿ ರೆಡಿ ಆಯಿತು. ಸೊ ಅದು ವಿಷಲ್ ಬರೋ ಅಷ್ಟರಲ್ಲಿ ಸಾಂಬಾರಿಗೆ ತರಕಾರಿನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಒಟ್ಟಿಗೆ ತಿಂಡಿ ಜೊತೆಗೇನೆ ಸಾಂಬಾರು ಮಾಡಿಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ. ಸೊ ನಾನು ತಿಂಡಿ ತಿಂದಾದ್ಮೇಲೆ ಬೇರೆ ಕೆಲಸ ಮಾಡೋಕ್ಕಷ್ಟು ಇಂಟ್ರೆಸ್ಟ್ ಇರಲ್ಲ. ಸೊ ತಿಂಡಿ ತಿನ್ನೋದಕ್ಕಿಂತ ಮುಂಚೆನೇ ಎಲ್ಲನೂ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಸಾಂಬಾರಿಗೆ ತರಕಾರಿ ಕಟ್ ಮಾಡ್ತಾ ಇದ್ದೀನಿ. ಮಿಕ್ಸ್ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ರೆಡಿ ಮಾಡೋಣ. ಗೈಸ್, ಇವತ್ತು ಮನೇಲಿ ಯಾರೂ ಇಲ್ಲ, ಅದಕ್ಕೋಸ್ಕರನೇ ಮಾತಾಡ್ಕೊಂಡು ವ್ಲಾಗ್ ಮಾಡ್ತಿದ್ದೀನಿ. ಇಲ್ಲಾಂದಿದ್ರೆ ಸುಮ್ಮನೆ ವಿಡಿಯೋ ಆನ್ ಮಾಡಿಬಿಡ್ತಿದ್ದೆ. ಎಡಿಟ್ ಮಾಡ್ಬೇಕಾದ್ರೆ ವಾಯ್ಸ್ ಓವರ್ ಕೊಡ್ತಾ ಇದ್ದೆ. ಸೊ ಒಬ್ಬಳೇ ಇರೋದ್ರಿಂದ ಮಾತಾಡ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ.
ಇವಾಗ ಸಾಂಬಾರಿಗೆ ಮಸಾಲ ರುಬ್ಬೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಎಲ್ಲರೂ ಹೇಗೆ ಮಾಡ್ತಾರೋ ಹಂಗೆ ನಾನು ಮಾಡೋದು. ರೆಸಿಪಿ ಏನು ಶೇರ್ ಮಾಡೋಕ್ಕೆ ಹೋಗಲ್ಲ. ಸೊ ಇವಾಗ ಮಸಾಲ ರುಬ್ಬಿಟ್ಕೊತಾ ಇದ್ದೀನಿ. ಸೊ ಇವಾಗ ಊರಿಗೆ ಬಂದ್ವಿ. ಬರೋದೇನು ವ್ಲಾಗೇನು ಮಾಡಲಿಲ್ಲ, ಡೈರೆಕ್ಟಾಗಿ ಅಲ್ಲಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ವ್ಲಾಗ್ ಮಾಡ್ತಿದ್ದೀನಿ. ಇದು ನನ್ನ ಕಸಿನ್ ಪಾಪು. ಸೊ ಇವತ್ತೇ ಫಸ್ಟ್ ಟೈಮ್ ಆ್ಯಕ್ಚುಲಿ ನನ್ನ ವ್ಲಾಗಲ್ಲಿ ತೋರಿಸ್ತಾ ಇರೋದು. ಚಿಕ್ಕವನಿದ್ದ ಅಲ್ವಾ, ಹಾಗಾಗಿ ಯಾವತ್ತೂ ವ್ಲಾಗ್ ಮಾಡಿರಲಿಲ್ಲ. ಸೊ ಇವತ್ತು ಅವನಿಗೆ ಇವಾಗ 6 ಮಂತ್ಸ್ ಅನ್ಸುತ್ತೆ ಆ್ಯಕ್ಚುಲಿ. ಸೊ ಇವಾಗ ತೋರಿಸ್ಬೋದು ಅಂತ ಹೇಳ್ಬಿಟ್ಟು ಅವರಮ್ಮ ಪರ್ಮಿಷನ್ ತೊಗೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ಪೂಜೆಗೆಲ್ಲ ನಮ್ಮ ಮನೆಯಿಂದನೇ ತೊಗೊಂಬಂದು ರೆಡಿ ಮಾಡ್ತಾ ಇದ್ದೀವಿ. ಅತ್ತೆ ಮಾಮ ಪೂಜೆ ಕೂತ್ಕೊತಾರೆ, ನಾವಲ್ಲೆಲ್ಲ ಪೂಜೆದೆಲ್ಲ ಏನೇನು ರೆಡಿ ಮಾಡಬೇಕು ಅದೆಲ್ಲ ಸ್ವಲ್ಪ ಮಾಡಿಕೊಡ್ತೀವಿ ಅಷ್ಟೇ.